ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಮಾರ್ಚ್ ತಿಂಗಳು ಅದ್ಭುತವಾದ ಉತ್ತಮ ಫಲ ನೀಡುವಂಥ ತಿಂಗಳಾಗಿರುತ್ತೆ. ಅದೃಷ್ಟ ಅಲ್ಲಿ ರವಿ ಮತ್ತು ರವಿಪುತ್ರರ ಆಶೀರ್ವಾದ ಭಾಗ್ಯ, ಉದ್ಯೋಗ ಧನ ಇಂತಾದ ಇಷ್ಟಾರ್ಥ ಸಿದ್ಧಿ ಯೋಗ ಅಂತ, ಉದ್ಯೋಗ ಧನ ವಿವಾಹ ಮುಂತಾದ ಇಷ್ಟಾರ್ಥ ಸಿದ್ಧಿ ಯೋಗನೂ ಇದೆ. ರವಿ ಮತ್ತು ರವಿಪುತ್ರ ಆದರೆ ಶನಿ ಮಹಾರಾಜರ ಹಾಗೂ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಏಕಕಾಲದಲ್ಲಿ ಈ ತಿಂಗಳಲ್ಲಿ ಸಿಗುವಂಥದ್ದಿರುತ್ತೆ. ಇದಕ್ಕೆ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಅಪರೂಪಕ್ಕೆ ಸಿಗುವಂತಹ ಈ ಸೂರ್ಯ ಅನುಗ್ರಹ ನಿಮಗೆ ಅಲ್ಲಿ 15ನೇ ತಾರೀಕಿಂದ ಸೂರ್ಯ ಭಗವಂತರು ಮೀನರಾಶಿಗೆ ಪ್ರವೇಶ ಆಗ್ತಿದ್ದಂತೆ ಅನೇಕ ರೀತಿಯ ಲಾಭ ಆದಾಯಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿ ಈ ಚಂದ್ರ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಅದ್ಭುತವಾದ ಕೊಡುಗೆ ಸಿಗುವಂಥದ್ದಿರುತ್ತೆ. ರಾಶ್ಯಾಧಿಪತಿಯಾದ ಶನಿ ಮಹಾರಾಜರು ನಿಮಗೆ ಮಾಸ ಪೂರ್ತಿ ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಸಿಗಲಿದೆ. ಇನ್ನು ವ್ಯಾಪಾರ ಮಾಡೋರಿಗೆ, ಉದ್ಯಮ ಮಾಡೋರಿಗೆ ಅಥವಾ ಸ್ವಂತ ಉದ್ಯಮ ಚಟುವಟಿಕೆ ಮಾಡೋರಿಗೆ ಅವರಿಗೂ ಹಾಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ, ಹೊಸ ಉದ್ಯಮ ಆರಂಭ ಮಾಡೋರಿಗೆ ಅವಕಾಶಗಳು, ಇನ್ನು ಕೆಲವೊಬ್ಬರಿಗೆ ವಿದೇಶ ಪ್ರಯಾಣ, ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶಗಳು ಬರ್ಬೋದು. ಅದೇ ರೀತಿ ಯಾವುದೇ ರೀತಿಯ ಕಾರ್ಮಿಕ ವರ್ಗ, ಉದ್ಯೋಗ ವರ್ಗದಲ್ಲಿ ಇರುವವರಿಗೆ ಹಾಗೆ ಅವರವರ ಉದ್ಯೋಗದಲ್ಲಿ ಏನೋ ಮಹತ್ತರವಾದ ಬದಲಾವಣೆ ಆಗಲಿ, ಹೆಚ್ಚಿನ ಒಂದು ಬಡ್ತಿ, ಪ್ರಮೋಷನ್ ಅಂತ ಅವಕಾಶಗಳಾಗಲಿ, ಅಥವಾ ಸಿಗಬೇಕಾದ ಸವಲತ್ತುಗಳು, ಬಹಳ ಕಾಲದಿಂದ ಸಿಗದೇ ಇದ್ದಂಥ ಸವಲತ್ತುಗಳು ಈಗ ಸಿಗುವಂಥದ್ದೆಲ್ಲ ಈ ತಿಂಗಳಲ್ಲಿ ಆಗುತ್ತೆ. ಅದೇ ರೀತಿ 15ರಿಂದ ಸೂರ್ಯಾನುಗ್ರಹ ಬರುತ್ತೆ ಅಂತ ಹೇಳಿದ್ದೇನೆ. ಅಲ್ಲಿ ಸೂರ್ಯ ಭಗವಂತರು ಮೀನರಾಶಿಗೆ ಬರುತ್ತಿದ್ದಂತೆ ನಿಮಗೆ ಅನೇಕ ರೀತಿಯ ಲಾಭ, ಆದಾಯ ಅಥವಾ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ರೀತಿ ದಾಖಲೆ ಪತ್ರಗಳ ಸಂಗ್ರಹ ಇವೆಲ್ಲ ಆವಾಗ ಕ್ಷಿಪ್ರವಾಗಿ ಆಗುತ್ತೆ. ಜೊತೆಗೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಸಹ ಈ ತಿಂಗಳ ಮಧ್ಯಭಾಗದಿಂದ ನಿಮಗೆ ಒದಗಿ ಬರಲಿದೆ. ಇನ್ನು ಆರೋಗ್ಯ ವಿಚಾರ ಸಹ ಈ ತಿಂಗಳಲ್ಲಿ ಉತ್ತಮವಾಗಿರುತ್ತೆ. ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ, ಅಲ್ಲಿರತಕ್ಕಂಥ ಮಧ್ಯೆ ಚಂದ್ರನ ವಿಶೇಷ ಬೆಂಬಲ, ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಸಲ್ಲಿ ಸಮಾಧಾನದ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು, ಶುಭ ಸಮಾರಂಭಗಳಲ್ಲಿ ಉಪಕಾರದಲ್ಲಿ ಪಾಲ್ಗೊಳ್ಳುವಂಥದ್ದು. ಅದೇ ರೀತಿ ಈ ಮಕರ ರಾಶಿಯವರ ಯಾರ್ಯಾರು ನಿಮ್ಮ ಅವಲಂಬಿತರು ಇದ್ದರೆ, ಮಕ್ಕಳಿದ್ದರೆ, ನಿಮ್ಮ ಜೊತೆಗೆ ಮಕ್ಕಳಿದ್ದರೆ ಆ ಮಕ್ಕಳಿಗೂ ಈಗ ಒಳ್ಳೆಯದಾಗುವಂಥ ಅವಕಾಶಗಳು ಗ್ರಹಾನುಕೂಲದಿಂದ ಬರಲಿದೆ. ಇನ್ನು ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆ ಅಥವಾ ಮಹತ್ತರವಾದ ಯಾವುದಾದ್ರೂ ನಿಮಗೆ ಸಿಗಬೇಕಾದ ಸವಲತ್ತುಗಳು, ಸೌಲಭ್ಯಗಳು ಅದು ಸಿಗ್ಬೋದು. ಅಥವಾ ಕೌಟುಂಬಿಕವಾದ ಆಸ್ತಿ ವಿವಾದ ಅಥವಾ ಕೌಟುಂಬಿಕವಾದ ಏನಾದ್ರು ಈ ಬೇರೆ ಬೇರೆ ರೀತಿಯ ಹಣಕಾಸು ವಿವಾದಗಳಿಂದ ಪರಿಹಾರ ಆಗಿ ಅವೆಲ್ಲ ನಿಮಗೆ ಸಿಗುವಂಥದ್ದು. ಅಥವಾ ಪಿತ್ರಾರ್ಜಿತ ಸಂಬಂಧಿತ ಆಸ್ತಿಗಳಲ್ಲಿದ್ದರೆ ಅವೆಲ್ಲ ನಿಮಗೆ ಸಿಗುವಂಥ ಯೋಗ ಎಲ್ಲ ಇದೆ. ಹಾಗಾಗಿ ಹಲವಾರು ಉತ್ತಮ ಫಲಗಳ ನಿರೀಕ್ಷೆ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿರುತ್ತೆ. ಬಂಧು ಮಿತ್ರರ ಒಂದು ವಿಶೇಷವಾದ ನಿಮಗೆ ಬಾಂಧವ್ಯ ಸಾಹಿತ್ಯ ವೃದ್ಧಿ ಆಗುತ್ತೆ. ಇನ್ನು ಹಣಕಾಸಿಗೆ ಯಾವುದೇ ಕೊರತೆಗಳಿಲ್ಲ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಧನವನ್ನು ಶುಕ್ರ ಭಗವಂತರ ಆಶೀರ್ವಾದ ನಿಮಗೆ ಸಿಗಲಿದೆ. ತೃತೀಯ ಮತ್ತು ಚತುರ್ಥದಲ್ಲಿರುವಂತಹ ಶುಕ್ರನು ನಿಮಗೆ ನಿರಂತರವಾಗಿ ಧನಕ್ಕೆ ಯಾವುದೇ ರೀತಿ ಕೊರತೆ ಉಂಟು ಮಾಡೋದಿಲ್ಲ. ಆದಾಯ ನಿರಂತರವಾಗಿ ಇರುತ್ತೆ. ಹಾಗೆಯೇ ನಿಮಗೆ ಹೇಳಿದಂತೆ ಗ್ರಹ ಬೆಂಬಲ, ವಿಶೇಷವಾಗಿ ಸೂರ್ಯ ಅನುಗ್ರಹ, ಶನಿ ಮಹಾರಾಜರ ಅನುಗ್ರಹ, ಶುಕ್ರನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಬುಧನು ಹಾಗೆ ನಿಮಗೆ ಅವನು ಮಧ್ಯಭಾಗದ ಬಳಿಕ ಬುಧನ ಒಂದು ವಕ್ರಗತಿ ನಿವಾರಣೆ ಆಗ್ತಿದ್ದಂತೆ 21ರಿಂದ ಬುಧನ ಅನುಗ್ರಹ ಸಹ ನಿಮಗೆ ಬರಲಿದೆ. ಹಾಗಾಗಿ ಮಧ್ಯಭಾಗದಿಂದ ನಿಮಗೆ ಬುಧಾದಿತ್ಯರ ವಿಶೇಷವಾದ ಕೃಪೆನೂ ಬರಲಿದೆ. ಹಾಗಾಗಿ ಹಲವಾರು ಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಈ ತಿಂಗಳಲ್ಲಿ ಬರುವಂಥದ್ದು. ಇನ್ನು ಚಂದ್ರನ ಅನುಗ್ರಹ ನಿಮಗೆ 16 ದಿನಾಂಕಗಳಲ್ಲಿ ಸಿಗುತ್ತೆ. ಮಕರ ರಾಶಿಯವರಿಗೆ ಒಂದು ಅದೃಷ್ಟದಾಯಕವಾದಂತಹ ಚಂದ್ರನ ಬೆಂಬಲ. ಆ ದಿನಾಂಕಗಳನ್ನು ಹೇಳ್ತೇನೆ, ಅದನ್ನು ಗಮನಿಸಿಕೊಳ್ಳಿ. ಮಾರ್ಚ್ 1, 7, 8, 9, 10, 11, 14, 17, 16, 17, 19, 20, 25, 26, 27, 28, 29 ಇಷ್ಟು ದಿನಾಂಕಗಳಲ್ಲಿ ನಿಮಗೆ ಈ ಚಂದ್ರನ ಬೆಂಬಲ ಇರುವಂಥ ದಿನಗಳು. ಆ ಚಂದ್ರ ಅನುಗ್ರಹ ಇರುವಂಥ ದಿನಗಳನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳು, ಭೇಟಿಯಾಗುವುದಿದ್ದರೆ, ವ್ಯಾಪಾರ ಒಪ್ಪಂದಗಳಿದ್ದರೆ, ಸಹಿ ಮಾಡುತ್ತಿದ್ದರೆ, ಇನ್ನಿತರ ಯಾವುದೇ ರೀತಿ ವ್ಯಾವಹಾರಿಕ ಅಥವಾ ಸಾಂಸಾರಿಕವಾದ ಕೆಲಸ ಕಾರ್ಯಗಳು ಆರಂಭಗಳು ಮಾಡಬೇಕಾದ್ರೆ ಈ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಬಳಸಿದರೆ ಇನ್ನಷ್ಟು ಅದ್ಭುತ ಫಲ ಆಗುತ್ತೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಸೂರ್ಯ ಚಂದ್ರರ ಅನುಗ್ರಹ, ಶುಕ್ರನ ಅನುಗ್ರಹ, ಶನಿ ಮಹಾತ್ಮರ ಅನುಗ್ರಹ, ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಒಂದು ರಕ್ಷಣಾ ಕವಚವಾಗಿ ಸಿಗಲಿದೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಕೈಗೂಡಲಿವೆ. ದೂರ ಪ್ರಯಾಣ ಇರ್ಬೋದು, ಶುಭ ಕಾರ್ಯಗಳು ಇರ್ಬೋದು, ಅಥವಾ ಏನಾದರೂ ಯಂತ್ರ ವಾಹನ, ಭೂಮಿ, ಮನೆ ಕೊಳ್ಳುವಂಥದ್ದು ಇರ್ಬೋದು, ಸೈಟು ಕೊಳ್ಳುವಂಥದ್ದು ಇವೆಲ್ಲಕ್ಕೂ ಚಾಲನೆ ಸಿಗುತ್ತೆ.
ಜೊತೆಗೆ ಯಾರಿಗೆ ಉದ್ಯೋಗದಲ್ಲಿ ಏನೋ ಸ್ವಲ್ಪ ಅಡೆತಡೆಗಳಿದ್ದು ಅದು ಉದ್ಯೋಗ ಸಿಗಲಿಕ್ಕೆ ಅಡೆತಡೆ ಅವೆಲ್ಲ ನಿವಾರಣೆಗೆ ಉತ್ತಮ ಉದ್ಯೋಗ ಸಿಗುವಂಥ ಅವಕಾಶವೂ ಒದಗಿ ಬರಲಿದೆ. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಧಕರಿಗೂ ಅವರಿಗೆ ಅನೇಕ ರೀತಿಯ ಅವಕಾಶಗಳು ಬರ್ಬೋದು ಅಥವಾ ಉದ್ಯೋಗದಲ್ಲಿ ಬಡ್ತಿಯಂಥ ಅವಕಾಶಗಳು ಸಿಗುವಂಥದ್ದಿರುತ್ತೆ. ಹಾಗಾಗಿ ವಿಶೇಷ ಅವಕಾಶಗಳನ್ನು ಈ ತಿಂಗಳೆಲ್ಲ ಬಳಸ್ಕೊಳ್ಳಿ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಈ ತಿಂಗಳಲ್ಲಿ ನೀವು ಮಹತ್ತರವಾದ ಏನೋ ಗುರಿ ಇಟ್ಕೊಂಡ್ರೆ ಆ ಗುರಿ ಅಥವಾ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಂದು ಕೆಲವೊಂದು ಗ್ರಹಗಳ ವೈರುಧ್ಯ ಸಹ ನಿಮಗೆ ಈ ತಿಂಗಳಲ್ಲಿ ಕಾಡ್ಬೋದು. ಅಲ್ಲಿ ವಿಶೇಷವಾಗಿ ನಿಮಗೆ ಕೇತುವಿನ ವೈರುಧ್ಯ ಇದೆ, ರಾಹುವಿನ ವೈರುಧ್ಯ ಇರುತ್ತೆ, ಜೊತೆಗೆ ಗುರು ಬಲದ ಕೊರತೆ ಇರುತ್ತೆ. ಹಾಗಾಗಿ ಈ ಒಂದು 3 ಗ್ರಹಗಳ ವೈರುಧ್ಯ ಜೊತೆಗೆ ಮಂಗಳನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಗ್ರಹಗಳ ವೈರುಧ್ಯವನ್ನು ನೀವು ವಿಶೇಷವಾಗಿ ಪ್ರಾರ್ಥನಾ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗಗಳನ್ನು ಅನುಷ್ಠಾನ ಮಾಡ್ಕೋಬೋದು. ವಿಶೇಷವಾಗಿ ಅಲ್ಲಿ ಗಣೇಶ ಅಥವಾ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ಅಥವಾ ವೆಂಕಟೇಶ್ವರ ಅಥವಾ ವಿಷ್ಣುವಿನ ಯಾವುದೇ ಸ್ವರೂಪವನ್ನಾಗಲಿ, ನಿಮ್ಮ ಕುಲ ದೇವತೆಯನ್ನಾಗಲಿ ಅಥವಾ ಅಮ್ಮನವರನ್ನು ದುರ್ಗಾದೇವಿಯನ್ನಾಗಲಿ ಅಥವಾ ನಿಮ್ಮ ಗ್ರಾಮ ದೇವಿಯನ್ನಾಗಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಧರ್ಮದ ಆಸಕ್ತಿ ಉಳ್ಳವರು ದಾನ ಧರ್ಮದ ಮಾರ್ಗಗಳನ್ನು ಅನುಸರ ಮಾಡಿಕೊಂಡು ನಿಮಗೆ ಇರತಕ್ಕಂಥ ದೋಷವನ್ನು ಕಳೆದುಕೋಬೋದು. ಈ ಮಾರ್ಚ್ ತಿಂಗಳಲ್ಲಿ ಅದ್ಭುತವಾದ ಉತ್ತಮ ಫಲಗಳು ನಿಮ್ಮದಾಗಲಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.